ನಮಸ್ತೆ, ಅಶ್ವವೇಗ ಟಾಪ್ 10 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಇಂದು ವಿಶ್ವ ಏಡ್ಸ್ ದಿನಾಚರಣೆ. ಎಚ್ಐವಿ ಸೋಂಕಿನ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ರೋಗದಿಂದ ಮರಣ ಹೊಂದಿದವರಿಗೆ ಸಂತಾಪ ಸೂಚಿಸುವ ಸಲುವಾಗಿ ಡಿಸೆಂಬರ್ 1ರಂದು ರಾಷ್ಟ್ರಾದ್ಯಂತ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಡಿಸೆಂಬರ್ ಮೊದಲ ದಿನವೇ ಗ್ರಾಹಕರ ಜೇಬಿಗೆ ಕತ್ತರಿ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ. ಇಂದಿನಿಂದಲೇ ಹೊಸ ದರಗಳು ಜಾರಿಗೆ ಬರಲಿವೆ. ಮೈಸೂರು ಕಡಗೋಳ ಕೈಗಾರಿಕಾ ಪ್ರದೇಶದ ಟಿವಿಎಸ್ ಕಂಪನಿಯ ಕಾಂಪೌಂಡ್ ಸಮೀಪ ಹುಲಿ ಓಡಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಉತ್ತರಾಖಂಡದ ಸಿಲ್ಕ್ಯಾರದಲ್ಲಿ ಕುಸಿದ ಸುರಂಗದಲ್ಲಿ ಸಿಲುಕಿಕೊಂಡ 15 ದಿನಗಳ ಕಾರ್ಯಾಚರಣೆ ನಂತರ ಸುರಕ್ಷಿತವಾಗಿ ಮರಳಿದ ಎಲ್ಲ 41 ಕಾರ್ಮಿಕರ ಆರೋಗ್ಯ ಸಹಜ ಸ್ಥಿತಿಯಲ್ಲಿ ಖಚಿತಪಡಿಸಿದ ಏಮ್ಸ್. ವಿಮಾನದಲ್ಲಿ ಊರಿಗೆ ತೆರಳಿದ 15 ಜನ ಸಾವನ್ನೇ ಗೆದ್ದ ಶ್ರಮಿಕರಿಗೆ ಮನೆಗೆ ತೆರಳಲು ಅನುಮತಿ. ಶಾಸಕರ ಭವನದಲ್ಲಿ ಕನಕ ಜಯಂತಿ ಆಚರಣೆ. ಜನರ ಅನುಕೂಲಕ್ಕಾಗಿ 188 ಕ್ಯಾಂಟೀನ್ ಹೆಚ್ಚುವರಿ ಸ್ಥಾಪನೆ. ಸಿಎಂ ಸಿದ್ದರಾಮಯ್ಯ ಘೋಷಣೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಜೆಡಿಎಸ್ 5 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿದ್ದು ತನ್ನ ಬೇಡಿಕೆಯನ್ನು ಬಿಜೆಪಿ ವರಿಷ್ಠರ ಮುಂದಿಟ್ಟಿದೆ. ಭಾರತದ ರಕ್ಷಣಾ ಸಾಮರ್ಥ್ಯಗಳಿಗೆ ಪ್ರಮುಖ ಉತ್ತೇಜನ ದೊರೆತಿದ್ದು ರಕ್ಷಣಾ ಇಲಾಖೆಗೆ ತೇಜಸ್ ಯುದ್ಧ ವಿಮಾನ ಹಾಗೂ ಪ್ರಚಂಡ ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಬೆಂಗಳೂರಿನ ಹಲವು ಶಾಲೆಗಳಲ್ಲಿ ಬಾಂಬ್ ಬೆದರಿಕೆ ಕರೆ. ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳ. ಆತಂಕಗೊಂಡ ಪೋಷಕರು. ಫೈಬರ್ ನೆಟ್ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ನೀಡುವಂತೆ ಕೋರಿ ಟಿಟಿಪಿ ಮುಖ್ಯಸ್ಥ ಎನ್ ಚಂದ್ರಬಾಬು ನಾಯ್ಡು ಅವರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಡಿಸೆಂಬರ್ 12ರವರೆಗೆ ಮುಂದೂಡಿದ ಸುಪ್ರೀಂ ಕೋರ್ಟ್. ಸರಣಿ ಜಯದ ಹಂಬಲದಲ್ಲಿ ಸೂರ್ಯಕುಮಾರ್ ಬಳಗ. ಇಂದು ಆಸ್ಟ್ರೇಲಿಯಾ ಎದುರು 4ನೇ ಟಿ20 ಹಣಾಹಣಿ. ಪುಟಿದೇಳುವ ತವಕದಲ್ಲಿ ಯುವ ಭಾರತ. ಇದು ಈ ಹೊತ್ತಿನ ಟಾಪ್ ನ್ಯೂಸ್. ನೀವು ನೋಡ್ತಾ ಇರಿ ಅಶ್ವವೇಗ 24x7.